ಇಲ್ಲಿಗೆ ನಮ್ಮ ಕಾರ್ಯಕ್ರಮ ಸಮಾಪ್ತವಾಗ್ತಾ ಇದೆ ಪ್ಯಾಂಗಾಂಗ್ ಲೇಕ್ನಲ್ಲಿ. ಈಗ ನಾವು ರೂಮಿಗೆ ಹೋಗಿ ಬಿಸಿ ಬಿಸಿ ಚಾ ಕಾಫಿ ಕುಡಿದು ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟು ಇನ್ಫಿನಿಟಿ. ನಾವೀಗ ಅದೇವಿ ಮೇರಾಕ್ದಾಗ ಆ್ಯಂಡ್ ನಡ್ಕೊಂತ ನಾವು ಹೊಂಟೇವಿ ಪ್ಯಾಂಗಾಂಗ್ ಲೇಕ್ ಕಡೆ. ನಮ್ಮ ಕುಟಾಗದಾರು ಸೈನಾಥ್ ಆ್ಯಂಡ್ ಉಳ್ದಿದ್ದ ಗ್ಯಾಂಗ್ ಏನೈತಿ ಇನ್ನೂ ನಾಷ್ಟ ಮಾಡಿದ್ನೆ, ಚಾ ಕುಡಿದ್ನೆ, ಜಾಕೆಟ್ ಹಾಕೊಂಡೆ ಮಾಡೋದಾರ. ಸ್ವಲ್ಪ ಫೋಟೋಗ್ರಫಿ ಅದು ಮಾಡೋಣ ಅಂತ ಹೋಗಿ ಮುಂದಿನ ವ್ಯೂ ನೋಡ್ರಿ ಹೆಂಗೈತಿ. ಅದು ಎಷ್ಟು ನಡ್ಕೊಂತ ಹೊಂಟೇವಿ ಹಂಗೆ ಅದಕ್ಕೆ ಪ್ಯಾಂಗಾಂಗ್ ಲೇಕ್ ದೂರ ಹೊಂಟದ ಅನ್ಸಾದತಿ. ನಮ್ಮ ರೂಮಿಂದ ಏನು ಸಮೀಪ ಕಾಣಾಗುತ್ತೆ, ಅಷ್ಟೇನು ಸಮೀಪ ಇಲ್ಲ. ಹಿಂದೆ ನೋಡ್ರಿ ಇಲ್ಲಿ ಊರ ಅಷ್ಟು ದೂರ ಆಗುತ್ತೆ. ಇಲ್ಲಿ ಮಠ ಬಂದೇವಿ, ನಮ್ಮ ಮುಂದೆ ಇನ್ನೂ ಎಷ್ಟು ದೂರ ಐತೆ ಅಂದ್ರೆ ನಂತರ 1 2 ಇನ್ನು ಅಲ್ಲಿ ಮಠ ನಡ್ಕೊತ ಹೋಗ್ಬೇಕು ನಾವು. ಓ ಮೈ ಗಾಡ್, ಲಕ್ಷ ಕೊಟ್ಟು ಕೇಳ್ರಿ ಏನೋ ಫೈರಿಂಗ್ ಆಗೋದ್ರಿಂದ ಇಂಡಿಯಾ ಚೈನಾ ಬಾರ್ಡ್ರ್ ಕಡೆ. ಶೆಲ್ಲಿಂಗ್ ಮಾಡೋದಾರೋ ಏನೋ ಪ್ರಾಕ್ಟೀಸ್ ಮಾಡ್ತಾ ಇರೋದು ಗೊತ್ತಿಲ್ಲ. ಗನ್ ಶಾಟ್ಸ್ ಅಂತ ನನಗೆ ಎಕೋ ಆಗಿ ಬರೋದೈತಿ. ತಲೆ ಓಡಿಸಿ ಮಂಜು ಅವರು ಮತ್ತು ಅಕ್ಷತಾ ಅವರು ಗಾಡಿ ತೊಗೊಂಬಂದಾರಲ್ಲ ಹಾದಿಮಠ. ಆ್ಯಂಡ್ ನಮ್ಮ ಇಸ್ಮಾಯಿಲ್ ಸಾಹೇಬ್ರು ನೋಡ್ರಿ ಇಲ್ಲಿ ಅಲ್ಲಿ ಇನ್ನೂ 1 ಕಿಲೋಮೀಟ್ರ್ ದೂರ ಬರಲೇ ಬೇಡ, ಸೆಕೆಂಡ್ ಥಾಟ್ಸ್ ಯೋಚನೆ ಮಾಡ್ಕೊಂಡು ಬರಾಕತ್ತಾನೆ ಅಣ್ಣ. ನೋಡಿ ಗಾಯ್ಸ್, ಫೈನಲಿ ಆಫ್ಟರ್ 30 minutes ಆಫ್ ವಾಕಿಂಗ್ ಆಫ್ 2.5 kilometers ವಿ ಆರ್ ಎಟ್ ಪ್ಯಾಂಗಾಂಗ್ ಲೇಕ್. ಆ್ಯಂಡ್ ಕಾಲಲ್ಲಿ ಎಲ್ಲ ಸ್ನೋ ಉಂಟು. ಸರಿತದ ಆಕಡೆ ಇಲ್ಲಿ ತಕಡೆ ತಗೋದು. ಅದು ಏನು ಸರಿತೆ ನೀವು ಯೋಚನೆ ಮಾಡತ್ತೀರಂದ್ರೆ ನಮ್ದು ರೂಮ್ ಇಲ್ಲಿ ಐತಿ. ಈ ಗುಡ್ಡದ ಮ್ಯಾಗೆ ಮಳಿ ಆ್ಯಂಡ್ ಸ್ನೋದ ಇದು ಐತಿ. ಈ ಪ್ಯಾಚ್ ಇದು ಈ ಕಡೆಯಿಂದ ಆ ಕಡೆಗೆ ಸರದೈತಿ. ಈಗ ಓಕೆ, ಈಗ ಒಂದು ಚೊಕ್ಕ ಟೈಮ್ ಲ್ಯಾಪ್ಸ್ ಇಡ್ತೀನಿ. ಟೈಮ್ ಲ್ಯಾಪ್ಸ್ ನೋಡ್ರಿ. ಇಸ್ಮೇಲೆ ಹೆಂಗೈತಪ್ಪ ಪ್ಯಾಂಗಾಂಗ್ ಲೇಕ್? ಸ್ವಲ್ಪ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಸ್ವಲ್ಪ ರಿವ್ಯೂ ಕೊಡ. ಹೆಂಗೈತಿ? ಅನ್ನಾವತ್ ಐತಿ, ಬಂದ್ರೆ ಇಲ್ಲಿ ಸ್ವರ್ಗ ನೋಡ್ಬೋದು ನೋಡ್ರಿ. ಆ ನಮೂನೆ ಐತಿ. ಥಂಡಿ ಅಂತೀರಿ, ಥಂಡಿ ಐತಿ. ಥಂಡಿಗೆ ಒಂದ್ ಸ್ವಲ್ಪ ನಾವು ಭಾಳ ಸೇಫ್ಟಿ ಆಗಿರ್ಬೇಕು, ಎಲ್ಲದಕ್ಕೂ ಪ್ರಿಪೇರ್ ಆಗಿರ್ಬೇಕು. ಒಂದ್ 4 ಹಾಕೊಂಬರ್ರಿ. 4 ಹಾಕೊಂಡ್ ಬಂದ ಮ್ಯಾಗ ಏನೈತಿ, ಇಲ್ಲಿ ಫೋಟೋ ತೆಗಿಸ್ಕೊಳ್ಬೇಕಾದ್ರೆ 1-2 ತೆಗಿರ್ಬೇಕಾದ್ರೆ ನಡೀತೈತಿ. ಒಳ್ಳೆ ಹಾಕೋರಿ. ನಾವೇನ್ ಮಾಡೇವಿ, ಇದನ್ನೊಂದು ಹಾಕೊಂಡೇವಿ, ಮ್ಯಾಲೆ ಇದನ್ನೊಂದು ಹಾಕೊಂಡ್ಬಿಟ್ಟಿವಿ. ಕಿವಿಗೆ ಟ್ರಲಿಗೆ ತಂದಿಲ್ಲ, ನಮ್ದು ಹಾಲತ್ ಖರಾಬ್ ಆಗ್ಬಿಟ್ಟೈತಿ. ಗಿಲಿ ಗಾಯ್ಸ್, ಇಲ್ಲಿ ಫೋಟೋಗ್ರಾಫಿ ನಡೀತಾ ಇದೆ. ಗಾಯ್ಸ್ ಒಂದ್ಸರಿ ನೋಡ್ಬಿಡಿ ಗಾಯ್ಸ್, ಚೆನ್ನಾಗಿ ನೋಡ್ಬಿಡಿ ಗಾಯ್ಸ್. ಫೋಟೋಗ್ರಾಫಿ ನಡೀತಾ ಇದೆ ಗಾಯ್ಸ್. ನೋಡ್ರಿಪ್ಪ ಹುಡುಗರೇ, ನಮ್ಮನ್ನ ಎಷ್ಟು ಕಷ್ಟಪಡ್ತಾ ನೋಡ್ರಿ ಇದೆಲ್ಲ ತೋರಿಸ್ಬೇಕಂತೇಳಿ. ನೋಡ್ರಿ ಲೈನ್ ಒಳ್ಳೆಯಾಡಿ. ಹೇಳೋಣ ಮತ್ತೇನು ಹೇಳ್ತಿ? ಹೆಂಗೆ ಶಾರ್ಟ್ಸ್ ಹೆಂಗೆ ಬರತ್ತವ? ಯೂಟ್ಯೂಬ್ ಸಂಬಂಧ 50 mm ಒಂದು ಶಾರ್ಟ್ ತಗೊಳತ್ತೀನಿ. ಅದೆಲ್ಲ ಯೂಟ್ಯೂಬ್ನಾಗ ಬಿಡ್ತಾರೆ. ಅದ ಹೇಳಿದೆ ನಾವು ಅವ್ರಿಗೆಲ್ಲ, ನೋಡಿ ಅವ್ರಿಗೆಲ್ಲ ಹೇಳಿದಾನೆ ಹೆಂಗೆ ಶಾರ್ಟ್ ತೊಗೊತಾರೆ ಹೆಂಗಿಲ್ಲ ಅಂತೇಳಿ. ಬಾಯ್ ಗೈಸ್. Six days later. ಇಲ್ಲಿಗೆ ನಮ್ಮ ಕಾರ್ಯಕ್ರಮ ಸಮಾಪ್ತವಾಗ್ತಾ ಇದೆ ಪ್ಯಾಂಗಾಂಗ್ ಲೇಕ್ನಲ್ಲಿ. ಈಗ ನಾವು ರೂಮಿಗೆ ಹೋಗಿ ಬಿಸಿ ಬಿಸಿ ಚಾ ಕಾಫಿ ಕುಡಿದು ಒಂದೆರಡು ಏನಂತಾರಪ್ಪ ಕೆಸರಾಗಿ ನಡ್ಕೊಂಡ್ಬಂದ್ಬಿಟ್ಟೆ ವ್ಲಾಗ್ ಮಾಡ್ಕೊಂತ. ಇಲ್ಲಿ ಬರಬಾರ್ದಿತ್ತು ಇಸ್ಮೇಲ, ಅಲ್ಲೆಪ್ಪ ಮುಂದೆ ಹೋದಂಗೆ ಕಾಲೆಲ್ಲ ಕುಸಿತಾ ಉಂಟು ಮಾರೆ.
ನಾವಲ್ಲಪ್ಪ, ನಾ 15 ಹೆಜ್ಜೆ ಜಾಸ್ತಿ ನಡಿತೀನಿ, ಕೆಸರ ಕಾಲು ಇಡೋದಿಲ್ಲ ನನಗಿಂತ ತಂಡಾಗದು. ಸೊ ನಾವು ಎಲ್ಲಿಗಿದ್ವಿ, ಚಾ ಕಾಫಿ ಕೊಡ್ದು ಬೆಚ್ಚನ್ ಒಂದೆರಡು ಚಲೋ ಮೇಲ್ಗಡೆ ಜಾಕೆಟ್ ಪ್ಯಾಕೆಟ್ ಹಾಕೊಂಡು, ಇಲ್ಲೇ ಒಬ್ಬರಲ್ಲ 2 ಮಂದಿ ಇನ್ನೂ ಮಿಸ್ ಮಾಡ್ಕೊಂಡಿದ್ದೆ. ರಂಜಿತ್ ಅವ್ರೆ ಆ್ಯಂಡ್ ನಮ್ಮ ಮ್ಯಾಚ್ಗೆ ಅಲಿ, ಇವರಿಬ್ಬರು ಬಂದಿದ್ರಲ್ಲ, ಇವ್ರದ್ದು ಎಲ್ಲ ಇಬ್ಬರಿಗೂ ಗೊತ್ತಾಗಿತ್ತು ಬಟ್ ತಂಡಿಗೆ. ಬಟ್ ಸೌಜನ್ಯ ಆ್ಯಂಡ್ ಪಾಪುನ ಕರ್ಕೊಂಬರ್ಲಾರ್ದು ಭಾಳ ಚಲೋ ಆತ. ಒಬ್ಬರ ಫ್ಯಾಮಿಲಿ ಏನೈತಿ 2 ಹುಡುಗಿಯರು ಕರ್ಕೊಂಬಂದಾರ, ಒಂದು 5 ವರ್ಷದ್ದು, ಒಂದು 7 ವರ್ಷದ್ದು. 2 ನಾನು ಸಾಯ್ತೇನೋ ನೀನು ಸಾಯ್ತೇನೋ ಆ ಲೆಕ್ಕಕ್ಕೆ ನಾಟಕ ಮಾಡಾಕತ್ತಾರ. ಸೊ ನಾ ಕರ್ಕೊಂಬರ್ಲಾರ್ದು ಭಾಳ ಚಲೋ ಆತ ಇಷ್ಟೇ. ಇನ್ನು ಲೋಕಲ್ಸ್ ಅಳಗ್ಯಾಡ್ರಿ ಅಂದ್ಬಿಟ್ರೆ ಹಂಗೆ ಒಂದು ಸ್ವಲ್ಪ ಮಳೆ ಏನು ಹೊಡೆದೋಗೈತೆ, 4 ಹನಿ ಬರೋದ್ರೊಳಗೆ ನಾವು ಲೋಕಲ್ಸ್ ಅಳಗೆ ಗತ 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 ನಡೆದಾತಿದ್ರು. ಸಾಕಾಗತ್ತು. ಈ ಒಂಡಿ ಹತ್ತಾಕ ತ್ರಾಸ ಆಕೈತಿ ನಾವು ಬಿಟ್ರೆ ಎಂತ ಗುಡ್ಡನ ಹತ್ತೀವಿ. ಇಲ್ಲಿ ಇದು ಒಂಡಿ ಏನೈತಿ ನೋಡ್ರಿ, ಇಲ್ಲಿ ಮನುಷ್ಯ ಗುದ್ದಾಡಕತ್ತ ಹತ್ತಾಗ. ಏನು ತಂಡಿಪ್ಪ ಹತ್ತ. ಈ ವ್ಲಾಗ್ಸ್ ಎಲ್ಲದ್ರಾಗೂ ನಾವು ಬರೀ ಕಂಪ್ಲೇಂಟ್ ಮಾಡ್ಕೊಂತ ಸಿಕ್ಕೇನಿ ಇಷ್ಟೇ ನಿಮ್ಗೆ. ಹತ್ತಿದೀಪ. ಓ ಮೈ ಗಾಡ್, ಮೌಂಟ್ ಎವರೆಸ್ಟ್ ಹತ್ತಷ್ಟು ಖುಷಿ ಆಗತ್ತಪ್ಪ. ಎಲ್ಲಿ ಉಸುಕೈತಲ್ಲ ಆ ತಂಡ್ಯಾಗ ಏನೇನು ಗುದ್ದಾಡಿ ಬರೋದೈತಿ ಎಲ್ಲ ಆದಮೇಲೆ ಚೆನ್ನಾಗಿ ಏನೈತಿ ನೋಡಿ ಟೈಮ್ ಮಾಡ್ತಿದ್ದು. ಆ್ಯಂಡ್ ನಿನ್ನೆ ನಾವೇನು ಸ್ಟೇ ಮಾಡಿದ್ವಿ ಅದು ವ್ಯೂ ಪಾಯಿಂಟ್ಸ್ ಅಂತ ರೆಸಿಡೆನ್ಸಿ ಅಂತೇಳಿ. ಇಲ್ಲಿ ಲಾಸ್ಟ್ಗೆ ಏನೈತಿ 2 ರೂಮ ನಾವು ತೊಗೊಂಡ್ವಿ. ಭಾರಿ ಫುಡ್ ಟೇಸ್ಟ್, ಭಾರಿ ಹಾಸ್ಪಿಟೇಬಲ್ ಆ್ಯಂಡ್ ವೆರಿ ಕೋಸಿ ಆ್ಯಂಡ್ ಕಂಫರ್ಟೇಬಲ್ ರೂಮ್ಸ್. ಬಿಸಿನೀರು ಸೋಲಾರ್ನಿಂದ ಬಂದು ಬೆಳಗ್ಗೆ ಜಳಕ ಮಾಡಿ ಸೀದಾ ಐತಿ ಪಟ ಹೋದ್ವಿ. ಆ್ಯಂಡ್ ಜಸ್ಟ್ ರೂಮಿಗೆ ಬಂದ್ಬಿಟ್ಟಿವಿ. ಈಗ ಒಂದು ಕಪ್ ಚಾಗಿ ಕುಡಿಯೋಣಪ್ಪ, ಫಸ್ಟ್ ಬೆಚ್ಚಗೆ ಮಾಡ್ಕೊಂಡು. ಸೊ ಟೈಮ್ ಆಗೈತಿ 11:50 ಆ್ಯಂಡ್ ಇಟ್ ಈಸ್ ಅರೌಂಡ್ 7-8 degrees. ಬಟ್ ಸನ್ಲೈಟ್ ಐತಿ ಈಗ, ಅದರಿಂದ ಅಷ್ಟು ಇದನ್ನ ಅನ್ಸೋಲ್ದ. ಹುಸೇನ್ ಭಾಯ್ ಸಾಬ್ ಏನು ಸಿಕ್ಕಿದ್ರಲ್ಲೇ, ಅವ್ರ ಅಣ್ಣಾರ್ದ ಲೇದಾಗಿದ್ನೈತೆ ಅಂತ ಕಾಂಟ್ಯಾಕ್ಟ್ ಕೊಟ್ರ ರೂಮ್ ಸಂಬಂಧ. ಬಿಜಾಪುರ ಹುಲಿಗಳು ನೋಡ್ರಿ ಹೆಂಗೆ ತೆಗಿತಾರೆ ಸೆಂಟ್ರ್ ಸ್ಟ್ಯಾಂಡ್ಗಳು ನೋಡ್ರಿ. ಇಲ್ಲಿಂದ ಈಗ ಜಾಗ ಖಾಲಿ ಮಾಡೋದು ಮೊದಲು. ಏನ್ರಿ ಬಿಟ್ಟೇವನಪ್ಪ, ಸಿಪಿ ಅಪ್ಲೋಡ್ ಮಾಡತ್ತ ಚಾಲು ಮಾಡತ್ಲೆ. ಸಾಯಿಗೆ ಮುಂದೆ ಕಳ್ಸೇವಿ. ಅವಂಗ ಹಿಂದಿನ ಶಾಕ್ ಅಬ್ಸರ್ವ್ ಏನೈತಿ ಆಯಿಲ್ ಲೀಕ್ ಆಗತೈತಿ. ಒಂದ್ಸರಿ ಲೇ ಮುಟ್ಟಿ ಶೋರೂಮ್ ಬಿಟ್ಟ ಮೇಲೆ ನಾವು ಮುಂದಿನ ಏನೈತಿ ವಿಚಾರ ಮಾಡೋಣ, ಗಾಡಿ ಗಟ್ಟಿಯ ಮೇಲೆ ಓಡಿಸ್ತೇನೆ ಏನತಾನೆ. ಸೊ ಈಗ ನಾವು ನುಬ್ರಾ ಏನು ಹೋಗೋದಿತ್ತು ಅದ ಮೇನ್ ಅಪ್ಡೇಟ್. ನುಬ್ರಾ ಮತ್ತು ಹುಂಡರ್ ಏನು ಹೋಗೋದಿತ್ತು, ಅಲ್ಲೇ ಏನಾಗೈತಿ ತುರ್ತುಕ್ದ ಒಂದು ದೊಡ್ಡ ಬ್ರಿಡ್ಜ್ ಐತಿ. ಎಷ್ಟು ಡೇಟ್ 20ನೇ ತಾರೀಕು ಒಂದು ಟ್ರಕ್ ಏನೈತಿ ಬಿಲ್ಡಿಂಗ್ ಕಟ್ಟುವ ಏನು ಬಾರ್ಸ್ ಇರ್ತಾವೆ ಯು ಶೇಪ್ನಾಗ ಬೆಂಡಾಗಿದ್ವು ಅಂಥದನ್ನು ಓವರ್ಲೋಡ್ ಹಾಕೊಂಡು ಹೊಂಟಿದ್ದೆ. ವುಡನ್ ಇದನ್ನ ಬ್ರಿಡ್ಜ್ ಐತದ, ಒಮ್ಮೆ ಅದ್ರೊಳಗೆ ಅದು ಕೊಲ್ಯಾಪ್ಸ್ ಆಗಿ ಬ್ರಿಡ್ಜ್ ಮುರಿದೈತಿ. ಹೀಗಾಗಿ ಅದನ್ನು ರಿಪೇರ್ ಮಾಡೋಕೆ 1 ವೀಕ್ ಆಕೈತಿ. ಅದಕ್ಕೆ ನಾವೇನೈತಿ ಅಲ್ಲಿ ಹೋಗೋದಕ್ಕೆ ಕ್ಯಾನ್ಸಲ್ ಮಾಡ್ಕೊಂಡು ನೆಕ್ಸ್ಟ್ ಸೀದಾ ಏನೈತಿ ಲೇ ಮಾರ್ಕೆಟ್ ಅಡ್ಡಾಡೋದು ಪ್ಲ್ಯಾನ್ ಮಾಡೀವಿ ಇವತ್ತು. ಅದಕ್ಕೆ ಇಷ್ಟು ಲೇಟ್ ಆಗಿಬಿಟ್ಟಿವಿ. ಬ್ಯಾಂಕಾಕ್ನಾಗೆಲ್ಲ ಫೋಟೋ ಶೂಟು ವಿಡಿಯೋ ಶೂಟು ಎಲ್ಲ ಆತ. ಆ್ಯಂಡ್ ಫೋಟೋಸ್ ಎಲ್ಲ ನೋಡೋಕೆ ಏನೈತಿ ಇನ್ಸ್ಟಾದಾಗ ಫಾಲೋ ಮಾಡೋಕೆ ಇಲ್ಲ ಲಿಂಕ್ ಬರತ್ತೈತಿ, ಇಲ್ಲಿ ಫಾಲೋ ಮಾಡಿರಿ. ನಿನ್ನೆ ಫ್ರೆಶ್ ಸ್ನೋಫಾಲ್ ಆಗೈತಿ ಈವ್ನಿಂಗ್. ಆ್ಯಂಡ್ ಮಳೆನೂ ಆಗೈತಿ. ಲೋಕಲ್ಸ ಪೂರ ಶಿವರ್ ಮಾಡೋದಿದ್ರೆ ಈ ಕಡೆ ಸೈಡ್ ಆಗೈತಿ, ಆ ಕಡೆ ಸೈಡ್ ಅಷ್ಟಿಲ್ಲ, ಕಡಿಮೆ. ಬಟ್ ಮುಂದೆ ಏನೋ ನಮ್ದು ಇವತ್ತು ಯಾವ್ದು ಬರ್ತೈತಿ, ಚಾಂಗ್ಲಾ ಪಾಸ್ ಬರ್ತೈತಿ. ಚಾಂಗ್ಲಾ ಪಾಸ್ನಾಗ ಐ ಥಿಂಕ್ ಇನ್ನೂ ಸ್ನೋಫಾಲ್ ಇಲ್ಲ ರೇನ್ ಸಿಗ್ಬೋದು ನಮಗೆ. ಹಂಗೇನ್ರ ಮುಂದೆ ಕಾಣಾಕತ್ತಾನ. ಬಟ್ ಈಗೂ 1-2 ಹನಿ ಏನೈತಿ ಡ್ರಿಸಲ್ ಆಗತೈತಿ ಲೈಟಾಗ. ಸೊ ಮುಂದೆ ಎಲ್ಲರ ಸ್ವಲ್ಪ ಹಂಗೆ ರೇಂಜ್ ಜಾಸ್ತಿ ಅನ್ಸಪ್ಪ ಅಂತಾರೆ ಪಟ ಇಳಿದೈತಿ. ರೇನ್ ಪ್ಯಾಂಟ ರೇನ್ ಜಾಕೆಟ್ ಎಲ್ಲದಕ್ಕೂ ಕವರ್ ಗಿವರ್ ಏನಾದಾವ ಹಾಕ್ಬಿಡುದು.
ಸೊ ಆಗಲೇ ನಾವೇನು ಫೋಟೋಶೂಟ್ ಮಾಡೋದಿದ್ದೀವಿ ಆವಾಗ ಕ್ಲೌಡ್ಸ್ ಹಿಂಗೆ ಸೇಮ್ ಇತ್ತು. ಆ್ಯಂಡ್ ಆಲ್ ಆಫ್ ಅ ಸಡನ್ ನಾವು ಮುಗಿಸ್ಕೊಂಡು ಬರಬೇಕಾದ್ರೆ ಫುಲ್ ಸನಿಯಾಗಿ ಫುಲ್ ಬ್ಲೂ ಅಂದ್ರೆ ಬ್ಲೂ ನಡಕ್ಕೆ ಒಂದೊಂದು ಸಣ್ಣ ಸಣ್ಣ ಪ್ಯಾಚ್ ಕಾಣತೈತಿ ನಿಮ್ಗೆ ಎಲ್ಲೆಲ್ಲಿ ಸೂರ್ಯಂದು ಬೆಳಕು ಬೀಳಾತೈತಿ, ಮಸ್ತ್ ಬ್ಲೂ ಕಾಣ್ತೈತಿ. ಬಟ್ ಈ ಒಳ್ಳೆ ಕ್ಲೌಡ್ಸ್ ಏನೈತಿ ನಾವು ಬಿಡಬೇಕಾದ್ರೆ ಬಂದಾವ. ಬಟ್ ಸ್ಟಿಲ್ ಒಂದೊಂದು ಪ್ಯಾಚ್ ಏನೈತಲ್ಲ ನಿಮಗೆ ಮಸ್ತ್ ಬ್ಲೂ ಕಾಣಿಸ್ತೈತಿ. ಆ್ಯಂಡ್ ಇದು ಮಾರ್ನಿಂಗ್ ಟಿಲ್ ಈವ್ನಿಂಗ್ ಏನೈತಿ ಒಟ್ಟ ಕ್ಲೌಡ್ಸ್ ಇದ್ದಿದ್ದಲ್ಲ ಅಂದ್ರೆ ಅಪ್ ಟು 5 ಶೇಡ್ಸ್ ಏನೈತಿ ಚೇಂಜ್ ಆಗೈತಿ ಲೇಕಿಂದ. ಇಲ್ಲಿಂದ 9 ಕಿಲೋಮೀಟ್ರಿಗೆ ಮಾನ್ ಸಿಟಿ ಐತಿ. ಮಾನ್ ಸಿಟಿ ಅಂದರೆ ವಿಲೇಜ್. ಮಾನ್ ವಿಲೇಜ್ ಆದಮೇಲೆ ಪ್ಯಾಂಗಾಂಗಿಂದ ಏನು ವಿಲೇಜ್ ಐತಿ ಅದು ಬರ್ತೈತಿ ಮಾನ್ 9 ಕಿಲೋಮೀಟರ್ಸ್. ಆ್ಯಂಡ್ ನಮ್ಮ ಗಾಡಿ 3 ಏನದಾವ, ಉಳಿದಿದ್ದು ರಿಮೈನಿಂಗ್ ರೈಡರ್ಸ್ ಮುಂದೆ ಹೊಂಟಾರ. ನೋಡ್ರಿಪ್ಪ ಪ್ಯಾಂಗಾಂಗಿಂದ ಕಲರ್ ಏನು ಬ್ಲೂ ಕಾಣಿಸ್ತೈತಿ, ಏನು ಮಸ್ತ್ ಐತಿ. ಸೊ ಮೆರಾಕಲ್ಲಿದ್ವಿ, ಅಲ್ಲಿಂದ ಒಂದು 20 ಕಿಲೋಮೀಟರ್ಸ್ ಆ ಕಡೆ ಸೈಡ್ ಮಟ್ಟ ನಮ್ದು ಇದನ್ನೈತಿ ಇಂಡಿಯನ್ 7 ಫಿಂಗರ್ಸ್ ಏನದಾವ. ಅದ್ರೊಳಗೆ 3 ಫಿಂಗರ್ಸ್ ಇವ್ರು ಏನೋ ಗದ್ದಲ ಮಾಡ್ಯಾರ ಚೈನಾದವ್ರು. ಹೋಪ್ ಇನ್ನು 5 ವರ್ಷದಾಗ ಈಸ್ಟರ್ನ್ BJP ಬಂದೈತಿ, ಮೋದಿ ಗೌರ್ಮೆಂಟ್, POK ಆ್ಯಂಡ್ ಅಕ್ಸಾಯ್ ಚಿನ್. ಬಟ್ ಮುಂದೆ ಏನು ಕಾಣೋದಪ್ಪ ನನಗಿಲ್ಲಿ ಗಿಚ್ಚ ಮಳೆ ಬರೋಂಗೆ ಕಾಣತ್ತಲ್ಲ. ಮುಂದೆ ಮಳೆ ಬರೋದು ಸ್ನೋಫಾಲ್ ಆಗೋದು ಹಿಂಗಾಗಬಾರ್ದು ಹಿಂಗಾತಾನ. ಮತ್ತೆ ನಿಲ್ಲು, ಮತ್ತು ರೇನ್ ಜಾಕೆಟು ರೇನ್ ಪ್ಯಾಂಟ್ ಹಾಕೋ. ಇಲ್ಲಿ ಕರೀನಾ ಕಪೂರ್ ಸ್ಕೂಟರ್ ಮೇಲೆ ಒಂದು ಫೋಟೋ ತೆಗೆಸ್ಕೊಂಡಾಗಿತ್ತು ಈಗ. एंड नेक्स्ट कहना अंकल जी डिस्काउंट दिया हमको 150 में, वो बम वाला और स्कूटर वाला दोनों. अभी इधर चालू हो गया बारिश, अभी अंकल हमारा निकालेंगे फ़ोटो, ठीक है जी. अंकल पाप 300 ರೂಪಾಯಿ ಇದ್ದಿದ್ದು 150 ರೂಪಾಯಿ ತೊಗೊಂಡ್ರೆ. 60 ವರ್ಷ ಅಂತವ್ರಿಗೆ ವಯಸ್ಸು. ದಿನ ಬೆಳಗ್ಗೆ 6 ಸಂಜೆ 6 ಮಟ್ಟ ಬಂದು ಕುಂದಿರ್ತಾರಂತೇಳಿ. ಊಟ ಅದು ಕಟ್ಕೊಂಬಂದ, ಥಂಡಿ ಇರಲಿ ಮಳೆ ಇರಲಿ, ಅದು ಏನು ದುಡಿತಾರೋ ಏನು ಮಾಡ್ತಾರೋ ಅವರಿಗೆ ದಿನಕ್ಕೆ ಎಷ್ಟು ದಿನ ಆಕೈತಿ ಆಗಲಿ. ಅಲ್ಲಿ ಮುಂದೆ ಊರಾಗಂತೂ 1000 ಗಟ್ಟಲೆ ಮಂದಿ ಇರ್ತಾರೆ. ಇಲ್ಲೇ ನಿಲ್ಲೋಣ ಅಂತೇಳಿ ಡಿಸೈಡ್ ಮಾಡಿದ್ವಿ. ಅಂಕಲ್ ಸಿಕ್ಕರೆ ಭಾಳ ಚಲೋ ಮಾತಾಡ್ಸಿದ್ರೆ, ಭಾಳ ಚಲೋ ಅನ್ನಿಸ್ತು. ಈಗ ರೇನ್ಫಾಲ್ ಸ್ವಲ್ಪ ಆ ಕಡೆ ಟುವರ್ಡ್ಸ್ ಪ್ಯಾಂಗಾಂಗ್ ಆ ಕಡೆ ಅಲ್ಲಿ ಸರ್ದಂಗೆ ಆಗೈತಿ. ನಮ್ಮ ಕಡೆ ಈ ಕಡೆ ನಡಕ್ಕೆ ಸ್ವಲ್ಪ ಬಿಸಿಲು ಬರೋಂಗೆ ಆಗೈತಿ. ಈಗ ಆಲ್ರೆಡಿ 12:30 ಆಗಿದ್ರಿಂದ ನಮಗೆ ಹೊಟ್ಟೆ ಸೆಕ್ ಚಾಲೋ ಆತ. ಐದರ್ ನಾವು ಪ್ಯಾಂಗಾಂಗ್ ಕಡೆ ನಿಲ್ಬೇಕಾ ಏನು ತಿನ್ನಾಕ, ಇಲ್ಲ ಕಾಂಗ್ಲಾ ಪಾಸ್ ಏನೈತಿ ಅಲ್ಲಿ ನಿಲ್ಬೇಕು. ಇವ್ರಿಗಲಿ ರೇನ್ ಜಾಕೆಟು ರೇನ್ ಪ್ಯಾಂಟ್ ಹಾಕೊಳಕ್ಕೆ ನಿಂತಾರೋ. ಮುಂದೆ ಹಚ್ಚಿ ನಿಂತ ಮಳೆ ಹೊಡಾದತಿ. SD ಕಾರ್ಡ್ ಇರೋದ್ರಿಂದ ಭಾಳ ಪ್ರಾಬ್ಲಮ್ ಆಗ್ತಾಗತ್ತೈತಿ ಇವತ್ತು. ಈಗ ನಾವು ಒಬ್ಬರಿಗೆ ಭೇಟಿಯಾಗಿದ್ವಿ. ಅವರು ಹೇಳಿದರು ಚಾಂಗ್ಲಾ ಪಾಸ್ ಮೇಲೆ ಭಾಳ ಸ್ನೋಫಾಲ್ ಆಗಿದ್ರಿಂದ ಬೈಕರ್ಸಿಗೆ ಬಿಡಾಕತ್ತಿಲ್ಲ ಅಂತ. ಅಲ್ಲೇ ಹೋಗಿ ಚೆಕ್ ಮಾಡೋಣ ಅಂತ. ಆ್ಯಂಡ್ ಪ್ಯಾಂಗಾಂಗ್ನಾಗ ಮಿಲ್ಟ್ರಿದೇನು ಸರ್ವೇಲೆನ್ಸಿಗೆ ಹಿಂಗೆ ಗಸ್ಟ್ ಹೊಡಿತಾರೆ, ಅದು ಕೆಲಸ ಚಾಲು ಆಗ್ಬಿಟ್ಟೈತೆ. ಸ್ನೋಫಾಲ್ ಆಗಿತ್ತಂದ್ರೆ ಸ್ವಲ್ಪ ಕೇರ್ಫುಲ್ ಆಗೋಗ್ಬೇಕು. ಒಂದು ಎರಡನೇ ಐತಿ ನಮಗೆ ವ್ಯೂಸು ಚಲೋ ಸಿಗ್ತೈತಿ ನೋಡೋಕೆ. ಫ್ರೆಶ್ ಸ್ನೋಫಾಲ್ ಆಗಿತ್ತಂದ್ರೆ ಮೇಲೆ ಗುಡ್ಡದ ಮೇಲಂತೂ ಕಾಣೋದೈತಿ ನಿಮಗೆ ಮಸ್ತ್ ಚೊಕ್ಕ ಸ್ನೋಫಾಲ್ ಫ್ರೆಶ್ ಆಗೈತಿ. ಸೊ ಆ್ಯಸ್ ಯು ಆಲ್ ಕ್ಯಾನ್ ಸಿ ಇಲ್ಲಿ ಮಳೆ ಏನೈತಿ ಮಸ್ತ್ ಹೊಡೆದೈತಿ. ರೋಡ್ ಪೂರ್ತಿ ಹಸಿ ಆಗೈತಿ. ಅಲ್ಲೇನು ವೈಟ್ ಕಾಣತೈತಿ, ಅಲ್ಲೇ ಸ್ನೋಫಾಲ್ ಆಗತೈತಿ. ಆ್ಯಂಡ್ ಅದ್ರ ರೈಟ್ ಸೈಡಿಗೆ ಬ್ಲ್ಯಾಕ್ ಕ್ಲೌಡ್ಸ್ ಏನು ಕಾಣತ್ತಾವ, ಅಲ್ಲಿ ನಿಮಗೆ ಮಡಿ ಕಾಣತೈತಿ. ಸೊ ಹಂಗೆ ಅನ್ಕೊಂತ ಏನೈತಿ ಪ್ಯಾಂಗಾಂಗಿಂದ ಏನು ಸ್ಟಾರ್ಟಿಂಗ್ ಪಾಯಿಂಟ್ ಐತಿ ಲುಕುಂಗ್ ವಿಲೇಜ್, ಅಲ್ಲಿಗೆ ಬಂದು ಮುಟ್ಟೇವಿ. ಆ್ಯಂಡ್ ಮೇಲೆ ಒಟ್ಟ ಕ್ಲೌಡ್ ಇಲ್ಲ ಏನಿಲ್ಲ, ಎಲ್ಲಿಂದ ನೀರು ಬೀಳಾಕತ್ತೈತು ಏನೋ. ಮೇಲೆ ಅವರ ಪೈಪ್ ಚಾಲು ಮಾಡಿ ಹಂಗೆ ಬಿಟ್ಟಾನು. ಮೂಡ್ ಖರಾಬ್ ಕಡ್ರಿ ತಲೆ ಕಡೆ ಆದೈತೆ ನೋಡ್ರಿಪ್ಪ. ಎಲ್ಲರ್ಕಿಂತ ಬೆಸ್ಟ್ ವ್ಯೂ ಇದು ನೋಡ್ರಿಪ್ಪ. ಇಂಡಿಯನ್ ಫ್ಲ್ಯಾಗ್ ಏನೈತಿ ಫುಲ್ ಜೋರೋ ಶೋರೋದಾಗ ಇದಾಗತೈತಿ ಗಾಳಿಗೆ. ಸೊ ಮೇಲ್ಗಡೆ ಜಸ್ಟ್ ಫ್ರೆಶ್ ಸ್ನೋ ಆಗೈತಿ. ಆ್ಯಂಡ್ ಇಂಥ ಚೊಕ್ಕು ವೈಟ್ ಕಾಣತೈತೆ ಅದು ಮೇಲ್ಗಡೆ. ಅಲ್ಲಿ ಹೋದಾಗ ಈಗ ನಮಗೆ ಥಂಡಿ ಅಂತೂ ಹತ್ತೋದು ಐತೈತಿ ಖರೇನು. ಬಟ್ ಭಾರಿ ಎಕ್ಸ್ಪೀರಿಯನ್ಸ್ ಆಗೋದು. ಚಾಂಗ್ಲಾ ಪಾಸ್ ಇದು ಏನೈತಿ ನೆನ್ಪಿಡುವಂಗೆ ಆಗತೈತಿ ಈ ಸದ್ಯ. ರೋಡ್ ಭಾರಿ ಬ್ಯೂಟಿಫುಲ್ ಮಾಡ್ಯಾರ, 2 ವೇ ಲೇನ್. ಆ್ಯಂಡ್ ಬ್ರಿಡ್ಜಿನ ಕೆಲಸ ನಡೆದೈತಿ ಚೊಕ್ಕ. ಇಂಥ ಬ್ರಿಡ್ಜ್ ಇಂಥ ಜಾಗದಾಗ ಮಾಡ್ತಾರೆ BR ಅವ್ರು. ಸಲ್ಯೂಟ್. ಗೊಬ್ಬರದ ಮುಂದಿನ ಏನೈತಿ ಇದನ್ನು ಬಿಚ್ಚಿಬಿಟ್ಟೇನಿ, ಇದನ್ನು ತೆಗೆದು ಕವರ್ ಹಾಕೇನಿ. ಸೊ ಇಲ್ಲಿಂದ ಪೂರ ಬಾಡಿ ಏನೈತಿ ಏನೇನೇನೋ ಮಾಡವಲ್ದಾನೆ ಎಕ್ಸ್ಪೆರಿಮೆಂಟ್. ನೀರು ಒಳಗೆ ಹೋಗ್ಲಾರ್ದಂಗೆ ಆಡಿಯೋನೂ ಬರ್ಬೇಕು, ಆ ಟೈಪ್ ಮಾಡಕ್ಕೆ ಟ್ರೈ ಮಾಡತ್ತೆ. ಮಸ್ತ್ ರಾಜ್ಮಾ ಚಾವಲ್, ಆಲೂಗಡ್ಡೆ ಪಲ್ಯ, ಉಳ್ಳಾಗಡ್ಡಿ ಆ್ಯಂಡ್ ಮೆಣಸಿನ್ಕಾಯಿ ಅಂತ ನಾವು ತಿನ್ನೋ ಸೈಡಿಗೆ. ಉಪ್ಪಿನಕಾಯಿ ಅಲ್ಲಿ ಮುಂದೆ ಐತಿ, ಉಪ್ಪಿನಕಾಯಿ ತಿನ್ನೋಣ ಅಂತ. ಆಮೇಲೆ ಬಿಸಿ ಅನ್ನ ಐತಿ, ಖಾಲಿ ಮಾಡಿ ಸಿಗೋಣ ನಿಮಗೆ.
ಏನೇ ಇರಲಿ, ನೆವರ್ ಗಿವ್ ಅಪ್ ಲೈಕ್ ಇಂಡಿಯನ್ ಆರ್ಮಿ. ಇಲ್ಲಿಂದ ಈಗ ನಮ್ದು ಏನೈತಿ ಕ್ಲೈಂಬ್ ಚಾಲು ಆಕೈತಿ ಚಾಂಗ್ಲಾ ಪಾಸ್ಗೆ. ಆ್ಯಂಡ್ ಐ ಲವ್ ದೀಸ್ ಕರ್ವ್ಸ್. ಯಾಕಂದ್ರೆ ಫಸ್ಟ್ ಟೈಮ್ ನಾ ಏನು ಬಂದಿದ್ದೆ, ಹಿಂಗೆ ಬಂದಿದ್ದೆ ಈ ಕೆಳಗೆ ಇಳ್ಕೊಂತ ಹಿಂಗೆ. ದಿಲ್ ಚಾಹತಾ ಹೈ ಸಾಂಗ್ ಹಾಡಿದ್ದ ಇನ್ನೂ ಐತಿ ರೆಕಾರ್ಡಿಂಗ್. ಆ ಕ್ಲಿಪ್ ಸಿಕ್ತಂದ್ರೆ ನಾನು ನಡ್ಕೊಂಡು ಶಾರ್ಟ್ ಕ್ಲಿಪ್ ಹಾಕ್ತೀನಿ. ಇಂತಲೇ ಹಿಂಗೆ ಹಾಡ್ಕೊಂಡು ಇಳ್ಯಾಕತ್ತಿದ್ದ 2022ದಾಗ ಬಂದಿದ್ವಿ. ಇಲ್ಲಿ ಹೊಳ್ಳಿ ಹತ್ತಿಲ್ಲ ಒಟ್ಟು ವಾಪಸ್. ನಾವು ಆ ಕಡೆಯಿಂದ ಆ ಕಡೆ ಹೋಗ್ಬಿಟ್ಟಿದ್ವಿ. ಚಾಂಗ್ಲಾದೊಂದು ಭಾಳ ಚಲೋ ಅನ್ಸೋದಂದ್ರೆ ಹಿಂಗೆ ಅಪ್ ಏರ್ತಿರ್ತೇವೆ ಆ್ಯಂಡ್ ಸೈಡಿಗೆ ಹಿಂಗೆ ಸ್ಟೋನ್ಸ್ ನಡ್ಕಾಸಿ ಮಸ್ತ್ ರಿವರ್ ಹರಿತಿರ್ತೈತಿ. ಭಾಳ ಚಂದ ಕಾಣಿಸ್ತೈತಿ. ಅದು ಯೂಶ್ವಲಿ ಇಡಬೇಕಾದ್ರೆ ಭಾಳ ಕಾಣಿಸ್ತೈತಿ ಹಿಂಗೆ ಕೆಳಗೆ ನೋಡುವಾಗ. ಈಗೂ ಕಾಣತೈತಿ, ಬಟ್ ಸ್ವಲ್ಪ ಸಣ್ಣ ಸ್ಟ್ರೀಮ್ ಹೊಂಟೈತಿ ಈ ಕಡೊಂದು ಆ ಕಡೊಂದು ಈ ಕಡೊಂದು ಆ ಕಡೊಂದು. ಒಂದು ಪ್ರಾಬ್ಲಮ್ ಏನಾಗತ್ತೈತೆ ಅಂದ್ರೆ ಗೋಪ್ರೋ ಚಾಲು ಬಂದ್ ಮಾಡಿದ್ಮೇಲೆ ಬಂದ್ ಆಗೈತೆ ಇಲ್ಲೋ ಅಂತಂದು ಗೊತ್ತಾಗೋಲ್ಲ. ಒಮ್ಮೆ ಫ್ರೀಸ್ ಆಗ್ಬಿಡ್ತೈತಿ. ಆವಾಗ ಏನಾಗೈತಿ, ನಮ್ಮ ಸಾಯಿ ಹೇಳುವಾಗ ಶಿಪಿ ಆಗ್ಬಿಡ್ತೈತಿ. ಶಿಪಿ ಇದು ಸೋಲ್ತಕ್ ಅಂತೇಳಿ ಒಂದು ಇದೇನೈತಿ ಊರು, ಅದು ಇನ್ನೊಂದು 10 ಕಿಲೋಮೀಟ್ರ್ ಐತಿ. ಅದಾದ್ಮೇಲೆ ಚಾಂಗ್ಲಾದ ಏನೈತಿ ಪಾಸ್ ಬರ್ತದಂತೆ. ಸೊ ಆಲ್ ಆಫ್ ಅ ಸಡನ್ ಏನೈತಿ ಟೆಂಪ್ರೇಚರ್ ಭಾಳ ಡ್ರಾಪ್ ಆಗತೈತಿ. ಒಮ್ಮೆ ಆಲ್ಮೋಸ್ಟ್ 19 ಇದ್ದಿದ್ದು 17 ಆದ. ಆ್ಯಂಡ್ ಕೈಯ ಫುಲ್ ಚಿಲ್ಡ್ ಇದನ್ನ ಹತ್ತಾತ ಬ್ರೀಸ್. ಆ್ಯಂಡ್ ಗ್ಲೌಸ್ ಪೂರ ಇದನ್ನ ಆಗತ್ತು, ಒಳಗಡೆ ಏರ್ ಬರಾಗತ್ತ. ರೇನ್ ಜಾಕೆಟ್ ಏನೈತಿ ಗ್ಲೌಸ್ ಮ್ಯಾಲೆ ಕವರ್ ಮಾಡ್ಕೊಂಡು ಹಾಕ್ಕೊಂಡೆ. ಆ್ಯಂಡ್ ವೈಸರ್ ಏನೈತಿ ಇಷ್ಟು ತನಕ ಸುಮ್ಮನೆ ಇದ್ದಿದ್ದ ಫಾಗ್ ಆಗತ್ತ. ಆ್ಯಂಡ್ ಐ ಥಿಂಕ್ ಸ್ನೋಫಾಲ್ ಆಗಾಕತ್ತೈತಿ. ಸಣ್ಣ ಸಣ್ಣ ಫ್ಲೇಕ್ಸ್ ಒಂದೊಂದೊಂದೊಂದು ಕಾಣಾಕತ್ತಾವ. ಓಹೋ ಮುಂದೆ ಫುಲ್ ಸ್ನೋಫಾಲ್ ಆಗಾಕತ್ತೈತಿ. ಆ್ಯಂಡ್ ನಮ್ದು ಹಾಲತ್ ಖರಾಬ್ ಆಗೋದೈತಪ್ಪ. ಆ್ಯಂಡ್ ಐ ಸಜೆಸ್ಟ್ ಅಲ್ಲಿ ಹೋಗೋಕ್ಕಿಂತ ಮುಂಚೆ ನಡಕ್ಕೆ ನೀವು ಕ್ಯಾಂಟೀನ್ಸ್ ಟೈಪ್ ಕಾಣತ್ತವ, ಅಲ್ಲಿ ಸಿಕ್ಕರೆ ಬಿಸಿ ಬಿಸಿ ಚಾ ಕಾಫಿ ಕುಡಿದು ಹೋಗೋಣ. ಯಾಕಂದರೆ ಚಾಂಗ್ಲಾ ಕ್ಯಾಫೆಟೇರಿಯಾ ಹೋಗಿ ನಿಲ್ಲಕ್ಕೆ ಜಾಗನೂ ಸಿಗ್ತೈತಿ ಇಲ್ಲ ಗೊತ್ತಿಲ್ಲ, ಆ ನಮ್ನಿ ರಶ್ ಇರ್ತೈತಿ. ಭಾಳ ರಶ್ ಇರ್ತೈತಿ. ಐ ಥಿಂಕ್ ಇನ್ನೊಂದು ಇಲ್ಲೇ ಚೆಕ್ ಪೋಸ್ಟು ಐತಿ. ಚೆಕ್ ಪೋಸ್ಟ್ದಾಗ ಎಂಟ್ರಿ ಮಾಡಿಸಿ ಹೋಗ್ಬೇಕು. ಬಿಡ್ತಾರೋ ಇಲ್ಲೋ ಏನಂತಾರೋ ಏನೋ ನೋಡೋಣ ಅಂತ. ಆ್ಯಂಡ್ ಅಲ್ಲೊಂದು ಲೇಕ್ ಫ್ರೋಝನ್ ಐತಿ. ಅದ್ರ ಮೇಲೆ ಮಂದಿ ಸ್ನೋ ಚೆಲ್ಲಾಡಿದ್ನೆ ಒಗ್ದಾಡಿದ್ನೆ ಅದು ಮಾಡಕತ್ತಾರ. ನಮ್ಮ ಇಸ್ಮೇಲ್ ಏನೆಲ್ಲಿ ನಿಂತ ಕಾಣೋದಿಲ್ಲ. ಮುಂದೆ ಚಾದ ಅಂಗಡಿ ಚಾ ಕುಡ್ದು ಹೋಗೋಣ. ಹಾಂ ಸರ್, ಹೆವಿ ಸ್ನೋಫಾಲ್ ಐತಿ. ಮುಂದೆ ಒಂದು ಚಾದ ಅಂಗಡಿ ಅದಾವ, ಅಲ್ಲಿಂದ ಚಾ ಕಾಫಿ ಕುಡಿಯೋನು ಬಿಟ್ಬಿಡೋನು. ಹತ್ತಿ ಇಳಿಯೋನು ಮೊದಲು ಮ್ಯಾಲೆ ನೋಡ್ರಿ ಹಾಲತ್ತಲ್ಲ. ಇಲ್ಲೇ ನಿಂತ್ಕೊಂಡು ಎಂಡ್ಯೂರೋ ಬ್ಯಾಟ್ರಿ ಐತಿ ಅದು ಹಾಕೊಂಡೆ. ಯಾಕಂದ್ರೆ ನನಗೆ ಮ್ಯಾಲೆ ಹೋದೆಪ್ಪ ಫುಲ್ ಬರಫ್ ಬೀಳಾಗತೈತಿ. ಅದ್ರ ನಡಕ್ಕೆ ಬ್ಯಾಟ್ರಿ ಡೌನ್ ಆಗೈತಿ. ವಯರ್ ಹಾಕು, ಬ್ಯಾಟ್ರಿ ತೆಗಿ, ಪ್ಲಾಸ್ಟಿಕ್ ಕವರ್ ಕಟ್ಟಿದ್ದು ಬಿಚ್ಚು, ಇದು ಯಾವುದು ಬೇಕಾಗಿದ್ದಿಲ್ಲ. ಸೊ ಮೊದಲ ನಿಂತ್ಕೊಂಡು ಏನೈತಿ ವಾಶ್ರೂಮಿಗೆ ಮುಂದೆ ಏನಾರು ಮಾಡಿ ಹೋಗ್ಬೋದ. ಬಟ್ ಬ್ಯಾಟ್ರಿ ಚೇಂಜ್ ಮಾಡ್ಕೊಂತಿಂತ ಥಂಡಾಗ ಕೈ ಮೊದಲ ವರ್ಕ್ ಆಗಂಗಿಲ್ಲ ಅಲ್ಲಿ ಹೋದಾಗ. ಅದಕ್ಕೆ ಏನೈತಿ ಇನ್ನೂ ಸ್ವಲ್ಪ ಎಕ್ಸ್ಟ್ರೀಮ್ ಕೋಲ್ಡ್ ಆಗೋಕ್ಕಿಂತ ಮುಂಚೆನೆ ಪಟ ನಿಂತು ಬ್ಯಾಟ್ರಿ ಚೇಂಜ್ ಮಾಡ್ಕೊಂಬಿಟ್ಟೆ. ನಿಂತು ನಾನು ವೈಸರ್ ಫಾಗ್ ಮಾಡ್ಕೊಂತ ಸ್ನೋದಾಗ ಏನು ಮಾಡಬಾರ್ದು ಅನ್ನೋದಿದ್ದೆ. ಇದಕ್ಕೆ ಅದ ತ್ರಾಸ ಆಗತೈತಿ. ಈಗ ಸದ್ಯಕ್ಕೆ ಇಲ್ಲೇ ನಿಂತ ಇಲ್ಲೇ ನನಗೆ ವಿಡಿಯೋ ಏನೈತಿ ಕೆಡ್ಸೋದೈತಿ ಇದ್ರದ್ದು. ಏನು ಹೇಳೋಣಪ್ಪ, ಛೇ. ಈಗ ಜಸ್ಟ್ ಮಾತಾಡ್ಕೊಂಬರದಿದ್ದೆ, ಒಮ್ಮಿಂದೊಮ್ಮೆ ದನ್ ಅಂತೇಳಿ ಬಂದಾತು. ಈಗ ಇಲ್ಲಿಂದ ಕನೆಕ್ಟ್ರ್ ಹಾಕಿ ಇದನ್ನು ಮಾಡಿ ಅದನ್ನು ಮಾಡಿ ಮತ್ತು ವಯರ್ ಕೊಡೋ ಮಟ್ಟ ಇದಕ್ಕೆ ಸಮಾಧಾನ ಆಗಲ್ಲ. ನಾವು ಕನೆಕ್ಟ್ರನ್ನ ಯಾವಾಗ ಬೇಕಲ್ಲ ಅವಾಗ ಸಿಕ್ಕರು ಹೇಳ್ರಿ. ಇಲ್ಲೇ ಸ್ನೋಫಾಲ್ ಆಗತೈತಿ. ಆ್ಯಂಡ್ ಗೋಪ್ರೋ ಏನೈತಿ ಬ್ಯಾಟ್ರಿ ಕಡಿಮೆ ಅದು ಮಾಡಿದ್ನೆ ಮಾಡತೈತೆ. ತಲೆ ಕೆಟ್ಟ ನಿಂತು 2ನೇ ಸತಿ ಈಗ ಇದ್ರದ್ದು USB ಕನೆಕ್ಷನ್ ಕೊಟ್ಟು ಸ್ಟಾರ್ಟ್ ಮಾಡೀನಿ. ಆಜು ಬಾಜು ನೋಡ್ಬಿಟ್ರಿ ಅನ್ಸುತ್ತೆ. ಸ್ನೋಫಾಲ್ ಏನೈತಿ ಮಸ್ತ್ ನಡೆದೈತಿ. ಆ್ಯಂಡ್ ಇದಕ್ಕೆ ಕಾಡಾಕತ್ತಿದ್ದು ಒಂದು ಕಾರಣಕ್ಕೆ ಏನೈತಿ ನಾನು ನಿಂತ್ಕೊಂಡೆ. ಈಗ ಸ್ವಲ್ಪ ಗೋಪ್ರೋದ ಮೇಲೆ ಕವರ್ ಏನೈತಿ ಸ್ವಲ್ಪ ಸೀದಾ ಮಾಡ್ಕೊಂಡಿದ್ದೆ. ಸೀದಾ ಹೋಗೋಣ. ಮುಂದೆ ಅವ್ರು ಹೋಗಿ ವೇಟ್ ಮಾಡತ್ತಿದ್ದಾರೆ ಅನ್ಸುತ್ತೆ ಚಾಂಗ್ಲಾ ಕೆಫೆದಾಗ. ನಾ ಏನು ಸ್ನೋಫಾಲ್ ತೋರ್ಸಕ್ಕೆ ಗೋಪ್ರೋದಿಂದ ಎಲ್ಲ ಗುದ್ದಾಡೋದಿದೆ. ಎಲ್ಲ ಸರ್ವೋತ ಸನ್ಲೈಟ್ ಬಂದೈತೆ ಆಗಲೇ. ಬಟ್
ವೈಸರ್ ಮ್ಯಾಗೆಲ್ಲ ಏನೈತಿ ಸ್ನೋಫಾಲ್ ಬಿದ್ದು ಮೆಲ್ಟ್ ಆಗತೈತಿ. ಸೊ ಟೆಂಪ್ರೇಚರ್ ಏನೈತಿ ಹೊಳ್ಳಿ ಜಾಸ್ತಿ ಆಗತೈತಿ. ಆಗಲೇ ಏನೈತಿ 17 ಡಿಗ್ರಿ ಇತ್ತು ಅಂತೇಳಿ ಸೀದಾ 10 ಡಿಗ್ರಿ ಆಗಿತ್ತು. ಈಗ ಐ ಗೆಸ್ ಮತ್ತೆ ಜಾಸ್ತಿ ಆಗ್ತದೆ ಟೆಂಪ್ರೇಚರ್ ಹೊಳ್ಳಿ. ವ್ಯೂ ನೋಡ್ರಿಪ್ಪ, ನೀವು ಬರೀ ವ್ಯೂ ಎಂಜಾಯ್ ಮಾಡಿರಿ. ಏನು ಖತರ್ನಾಕ್ ಫ್ರೆಶ್ ಸ್ನೋ ಬಿದ್ದೈತಿ. ಸೈಡಿಂದ ಅಷ್ಟೇ ಸ್ವಲ್ಪ ಬ್ರೌನ್ ಆಗೈತಿ ಧೂಳು. ಮತ್ತು ಯಪ್ಪ ಸ್ನೋ ಮೇಲೆ ಹೋದ್ ನೀವು. ಸ್ನೋ ಮೇಲೆ ಒಂದು ರೋಡ್ ನೋಡಿದಪ್ಪ. ಇಲ್ಲಿ ಬ್ಲ್ಯಾಕ್ ಐಸ್ ಐಸ್ ಇತ್ತಂದ್ರೆ ಯಾವಾಗ ಬಿದ್ದೆ ಯಾವಾಗದ್ದೆ ಏನೂ ಗೊತ್ತಾಗಿಲ್ಲ. ಆದಷ್ಟು ನಡಕಿನ ಸ್ನೋ ಫಾರ್ಮೇಷನ್ ಆಗೈತಿ. ಅದನ್ನ ಬಿಟ್ಟು ಸೈಡಿಗೆ ಹೋದ್ರೆ ಭಾಳ ಚಲೋ. ಯಪ್ಪ ವಾಟರ್ ಐ ಡೋಂಟ್ ಲೈಕ್ ವಾಟರ್. ಕೋಲ್ಡ್ ವಾಟರ್ ಎಸ್ಪೆಷಲಿ ಐ ಲೈಕ್ ವಾಟರ್. ಐ ಡೋಂಟ್ ಲೈಕ್ ಕೋಲ್ಡ್ ವಾಟರ್. ಫ್ರೆಶ್ ಸ್ನೋಫಾಲ್ ಆಗಿ ಚೊಕ್ಕ ಸನ್ಲೈಟ್ ಬೀಳಾಗುತ್ತೆ. ಆ್ಯಂಡ್ ಇದರಿಂದ ಏನಾಗುತ್ತೆ, ಕಣ್ಣಿಗೆ ಭಾಳ ಕ್ಲಿಯರ್ ಹೊಡೋದು. ಯಾವುದು ಗ್ಲಾಸಸ್ ಹಾಕೊಂಡಿರಲ್ಲ ಅದಕ್ಕೆ. ಆ್ಯಂಡ್ ಇಷ್ಟೊತ್ತ ಏನು ಕೈಯೆಲ್ಲ ಫ್ರೀಸ್ ಆಗೋದಿತ್ತು. ಈಗ ಮುಖಕ್ಕೆಲ್ಲ ಬಿಸಿಲು ಬೀಳಾಗುತ್ತೆ, ವಾರ್ಮ್ ಫೀಲ್ ಬರೋದೈತಿ. ನಾನಂತೂ ಒಂದು ಕಾಫಿ ಕುಡಿತೀನಿ ಸುಡು. ಆಲ್ಮೋಸ್ಟ್ ಆಫ್ಟರ್ 2 years ಚಾಂಗ್ಲಾ ಪಾಸ್ ಕೆಫ್ಟೇರಿಯಾ ಬಂದೇನೆ. ಆ್ಯಂಡ್ ಇಲ್ಲಿ ಸ್ನೋಫಾಲ್ ಇನ್ನೂ ಹಿಂಗೆ ಲೈಟಾಗಿ ಬರೋದೈತಿ. ಹುಡುಗರು ನಿಂತಾರೋ ಹೋಗ್ಯಾರೋ ನಿಂತಾರ. ಚಾಂಗ್ಲಾ ಪಾಸ್ 17,688 feet. ತ್ರಿಶೂಲ್ ಗನ್ನರ್ಸ್ ಇಂಡಿಯನ್ ಆರ್ಮಿ ಅಟ್ ಚಾಂಗ್ಲಾ ಟಾಪ್. ಕುಡಿದ್ರಿ? ಹಾಂ ನಾನು ಕುಡಿತೀನಿ ತಡ್ರಿಪ್ಪ.